ಪುರಸಭೆಗೆ ಆದಾಯ ಬರಲಿ, ಪಾರದರ್ಶಕತೆ ಇರಲಿ, ಕಾನೂನು ಚೌಕಟ್ಟು ಏನು ಇದೆ ಈ ದೇಶದ ಈ ರಾಜ್ಯದ ಕಾನೂನುಗಳಿದೆ ಅವು ಮೇಲೆ ಬರುವಂಥದ್ದಾಗುತ್ತೆ. ಏನಾಗ್ತಾ ಇದೆ ಅಂದರೆ ನಮ್ಮ ಪುರಸಭೆ ಈ ಪುರಸಭೆ ವ್ಯಾಪ್ತಿಯಲ್ಲಿ ಸುಮಾರು 30-40 ವರ್ಷ ನಾವು ಕಂಡಂಗೆ ಬಹಿರಂಗ ಹರಾಜುಗಳು ಯಾವ ಆಗಿಲ್ಲ. ಮಳಿಗೆಗಳು ನಾವು ತಿಂದುಬಿಟ್ಟು 150ರಿಂದ 125 ಮಳಿಗೆಗಳಿದೆ. ಅಲ್ಲೇನಾಗ್ತಾ ಇದೆ, ಪುರಸಭೆಗೆ ಬರ್ತಾ ಇರೋದು ಏನಂದರೆ ಅಲ್ಪ ಪ್ರಮಾಣದ ಆದಾಯ. ಇವತ್ತು ಅವ್ರಿಗೆ ಖಾಸಗಿ ಇಲ್ಲಿ ಏನು ನಿಮ್ಮಲ್ಲಿ ಮುನ್ನೂರು ಒಂದು 2,000-3,000 ರೂಪಾಯಿ ಪುರಸಭೆ ಕಟ್ತಾ ಇದ್ದಾರೆ ಏನು ಬಾಡಿಗೆನ, ಅವ್ರು 25,000-30,000 ರೂಪಾಯಿಗೆ ಬಾಡಿಗೆಗಳನ್ನ ಬಿಟ್ಕೊಡುವಂಥ ವ್ಯವಸ್ಥೆ ಆಗ್ತಾರೆ. ಇಲ್ಲಿ ಪ್ರಾಮಾಣಿಕ ಉದ್ಯಮ ನಡೆಸುವಂಥವ್ರಿಗೆ ಅನ್ಯಾಯ ಆಗ್ತಾ ಇದೆ. ಇವತ್ತಿನ ನಿರುದ್ಯೋಗಿ ಯುವಕರಿಗೆ ಯಾಕೋ ಅವಕಾಶಗಳು ಸಿಗ್ತಾ ಇಲ್ಲ. ಇವತ್ತು ಸರ್ಕಾರಕ್ಕೆ ಮತ್ತು ಪುರಸಭೆಗೆ ಬರುವಂಥ ಆದಾಯ ಕುಂಠಿತ ಆಗಿದೆ. ಇದೆಲ್ಲ ಉದ್ದೇಶವನ್ನು ನಾವು ಇಟ್ಕೊಂಡು ಈಗ ನಿಮಗೆ ಒಂದು ಗಮನ ತರಬೇಕು ಅಂತೇಳಿ ಇವತ್ತು ನಾವು ಕರ್ನಾಟಕ ಶುರು ಮಾಡಿದ್ದೀವಿ ನಿಮ್ಮ ಇಲಾಖೆಗೆ. ಮತ್ತು ಕಳೆದ 3 ತಿಂಗಳಿಂದ ಎಸ್ಗೆ ಮನವಿ ಕೊಟ್ಟಿದ್ದೀವಿ. ಸರ್, ಇನ್ನು ಬಹಿರಂಗ ಹರಾಜು ಆಗಬೇಕು, ಸುಮಾರು ವರ್ಷಗಳಿಂದ ಹರಾಜೇ ಆಗಲಿಲ್ಲ, ಪುರಸಭೆ ವ್ಯಾಪ್ತಿಯ ಮಳಿಗೆಗಳು ಈ ಥರ ಆಗ್ತಾ ಇದೆ ಅಂತ ಹೇಳಿದ್ವಿ. ಜೊತೆಗೆ ಇನ್ನೊಂದೇನೆಂದರೆ ಹಳೆ LIC ಬಿಲ್ಡಿಂಗ್ ಏನು ಬಸ್ ಸ್ಟ್ಯಾಂಡ್ ಪಕ್ಕ ಇರುವಂಥ ಬಿಲ್ಡಿಂಗ್ಗೆ ಅದರ ಆಯಸ್ಸೆ ಮುಗ್ದೋಗಿದೆ. ಅದು ಪಟ್ಟಣದ ಹೃದಯ ಭಾಗದಲ್ಲಿದೆ. ಅದೇನಾಗ್ತಾ ಇದೆ ಅಂದರೆ ಪ್ರತಿದಿನ ಲಕ್ಷಾಂತರ ಜನ ಈ ತಾಲೂಕಿನ ರೈತಾಪಿ ವರ್ಗ ಮತ್ತು ಸಾರ್ವಜನಿಕರ ಮಳಿಗೆಗಳಿಗೆ ಒಂದು ಉತ್ಪನ್ನ ತಗೊಳಕ್ಕೆ ಬರುವಂಥ ಪರಿಸ್ಥಿತಿ ಮತ್ತು ಪಟ್ಟಣದ ಹೃದಯ ಭಾಗದಲ್ಲಿರೋದ್ರಿಂದ ಅನಾಹುತ ಹಾಕಿ ಮುಂಚೆ ಏನು ಅದು ನೋಡಿ ಅದು ಆಲ್ರೆಡಿ ಮೇಲ್ಗಡೆ ಚಾವಣಿ ಎಲ್ಲ ಕಸ್ಕೊಂಡ್ಬಿರುವಂಥ ಪರಿಸ್ಥಿತಿ ಇದೆ. ಅದು ಮುಂದಿನ ದಿನಗಳ ದೊಡ್ಡ ಅನಾಹುತ, ಎಷ್ಟೋ ಪ್ರಾಣ ಹಾನಿ ಆಗುವಂಥದ್ದು ಏನಾದ್ರು ಮುಂದೆ ಆಗುವಂಥದ್ದು ಏನಾದ್ರು ಇದ್ದರೆ ಅದನ್ನು ತಪ್ಪಿಸಿ ಈಗಲೂ ನಿಮ್ಮ ಇಲಾಖೆ ಅದ ಒಂದು ಡೆಮಾಲಿಷ್ ಮಾಡಿ ಹೊಸದಾಗಿ ಬಿಲ್ಡಿಂಗ್ ಕಟ್ಟುವಂಥದ್ದಾಗಬೇಕು. ಇಲ್ಲಾಂದ್ರೆ ಖಾಲಿ ಮಾಡಿಸಿ ನಿಮ್ಮ ಅನುದಾನ ಇದ್ರೆ ಕಟ್ಬೋದು. ಎನ್ಕ್ವೈರಿ ಮಾಡಿಸೋ ಸಂಬಂಧಪಟ್ಟಿಲ್ಲ ಏನು ಇಂಜಿನಿಯರ್ಸ್ಗಳಿದ್ದಾರೆ ನಿಮ್ಮ ಇಲಾಖೆಯಲ್ಲಿ ಅವ್ರನ್ನ ಬಿಟ್ಟು ಅದು ಮಾಡೋದು ಗೊತ್ತಾಗ್ತದೆ. ಪ್ರಾಣ ಹಾನಿ ಆಗುವಂತ ತಪ್ಪಿಸಿ ಅಂತ ನಾವು ಕರಿತೀವಿ. ನೋಡಿ, ನಿನ್ನೆ ಯಾವುದೋ ಒಂದು ದೇಶದಲ್ಲಿ ರಿಪೋರ್ಟ್ ಮಾಡೋದಕ್ಕೆ ಬಹಿರಂಗ ಹರಾಜು ಆಗಲಿ ಸರ್. ಸರ್ಕಾರಕ್ಕೆ ಪಾರದರ್ಶಕತೆ, ನೀವು ಸರ್ಕಾರಿ